ಸೌಮ್ಯಾಸ್ ಕಿಚನ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮ್ಯಾಂಗೋ ಡೆಸರ್ಟ್ ಆ್ಯಂಡ್ ಬ್ರೆಡ್ ಪುಡ್ಡಿಂಗ್ ಕಸ್ಟರ್ಡ್ನ ಮಾಡ್ತಾಯಿದ್ದೀನಿ. ಒಂದು ಬೌಲ್ ತೊಗೊಂಡು ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡಿ ಹಾಲು ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು 2 ಗ್ಲಾಸಸ್ಸಷ್ಟು ಮಿಲ್ಕ್ನ ಆ್ಯಡ್ ಮಾಡಿ ಅದನ್ನು ಕುದಿಸ್ಕೊಂಡಿದ್ದಾದ ನಂತರ ಚೆನ್ನಾಗಿ ಕಾಯಬೇಕದು. ಹಾಲು ಕಾದ ನಂತರ 1 ಬೌಲಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರ್ನ ಆ್ಯಡ್ ಮಾಡಿ ಒಂದು ರೌಂಡ್ ತಿರುಗಿಸ್ಕೋಬೇಕು. ಆಮೇಲೆ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಕಸ್ಟರ್ಡ್ ಪೌಡರ್ನು, ಅದನ್ನು ಸಹ ಅದಕ್ಕೆ ಆ್ಯಡ್ ಮಾಡಿ ತಿರುಗಿಸ್ಕೊತಾ ಬರಬೇಕು. ನಾವು ಕೈನ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು. ಕೈ ಬಿಟ್ಟು ತಿರುಗಿಸೋದು ಬಿಟ್ಟರೆ ನಮಗೆ ಗಂಟುಗಳು ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ನಾವು ಇದನ್ನು ನೀಟಾಗಿ ತಿರುಗಿಸ್ಕೋಬೇಕು. ಈ ಟೆಕ್ಸ್ಚರು ಸ್ವಲ್ಪ ತಿನ್ನಾಗಿ ಬರೋವರೆಗೂ ತಿರುಗಿಸ್ಕೊತೀವಿ. ಅದು ರೆಡಿಯಾಗಿದೆ ಕಸ್ಟರ್ಡ್ ಮಿಲ್ಕು. ಈಗ ಒಂದು 4 ಬ್ರೆಡ್ ಪೀಸಸ್ನ ತೊಗೊಂಡ್ಬಿಟ್ಟು ಸೈಡ್ ಪೋರ್ಷನ್ಸ್ ಏನಿರುತ್ತೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ಇದನ್ನು ಒಂದು ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡ್ಮೇಲೆ ನಮಗೆ ಈ ಥರ ಟೆಕ್ಸ್ಚರ್ ಬಂದಿರುತ್ತೆ, ಬ್ರೌನಿಷ್ ಟೆಕ್ಸ್ಚರ್ ಪೌಡರ್ ಬಂದಿರುತ್ತೆ. ಆಮೇಲೆ ಅದಾದ ನಂತರ 1 ಗ್ಲಾಸ್ ಜಾರ್ ತಗೊಂಡು ಆ ಗ್ಲಾಸ್ ಬೌಲಿಗೆ ನಾವು ಏನು ಕಟ್ ಮಾಡ್ಕೊಂಡಿರೋಂತಹ ಬ್ರೆಡ್ ಪೀಸಸ್ ಇರುತ್ತೋ ಅದನ್ನು 1 ಬೈ 1 ಜೋಡಿಸ್ಕೊಂಡು ಈಗ ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ರೆಡಿಯಾಗಿದೆ, ಕಸ್ಟರ್ಡ್ ಮಿಲ್ಕ್, ಅದನ್ನು ಸಮೇತ ಆ್ಯಡ್ ಮಾಡ್ತೀವಿ ಫಸ್ಟು. ಈಗ ಅದಕ್ಕೆ ಕ್ರೀಮಿ ಟೆಕ್ಸ್ಚರ್ ಬೇಕಾಗಿರೋದ್ರಿಂದ 1 ಲೇಯರ್ ಕ್ರೀಮಿ ಟೆಕ್ಸ್ಚರ್ನ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ 4 ಟೇಬಲ್ ಸ್ಪೂನು, ಕಂಡೆನ್ಸಡ್ ಮಿಲ್ಕ್ 4 ಟೇಬಲ್ ಸ್ಪೂನ್ ತೊಗೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅದನ್ನು ಸಹ ರೆಡಿ ಮಾಡಿ ಇಟ್ಕೋತೀನಿ. ಆಮೇಲೆ ಒಂದು ಮ್ಯಾಂಗೋ ತೊಗೊಂಡು ಮ್ಯಾಂಗೋ ಪ್ಯೂರಿನ ಕಟ್ ಮಾಡ್ಕೊತಿದ್ದೀನಿ. ಮ್ಯಾಂಗೋ ಪ್ಯೂರಿ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಸ್ಲೈಸಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ಕಂಡೆನ್ಸಡ್ ಮಿಲ್ಕು ಮತ್ತು ಕ್ರೀಮಿ ಟೆಕ್ಸ್ಚರ್ನ ಮ್ಯಾಂಗೋ ಜೊತೆ ಮಿಕ್ಸ್ ಮಾಡಿ ಒಂದು ಪ್ಯೂರಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲಲ್ಲಿ ಏನು ನಾವು 4 ಪೀಸಸ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಸ್ಲೈಸಸ್ಸಿಗೆ ಕಂಡೆನ್ಸಡ್ ಮಿಲ್ಕ್ನ ಫಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಇನ್ನೂ 2 ಬ್ರೆಡ್ ಪೀಸಸ್ನ ಜೋಡಿಸ್ಕೊಂಡು ಅದಕ್ಕೆ ನಾವು ಪ್ಯೂರಿ ಮಾಡ್ಕೊಂಡಿರ್ತೀವಲ್ವ ಮ್ಯಾಂಗೋ ಪ್ಯೂರಿ, ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಇದನ್ನು ಸ್ವಲ್ಪನೂ ಗ್ಯಾಪ್ ಇಲ್ದಂಗೆ ಅಪ್ಲೈ ಮಾಡಬೇಕು. ಆಗ ನಮಗೆ ಟೇಸ್ಟ್ ತಿಂದಾಗ ಈ ಮ್ಯಾಂಗೋ ಪೀಸಸ್ಸು ಮತ್ತು ಅದೆಲ್ಲ ಚೆನ್ನಾಗಿ ಸಿಗುತ್ತೆ. ಇದನ್ನು ಅಪ್ಲೈ ಮಾಡಿದ ನಂತರ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸು ಬಾದಾಮಿ, ಗೋಡಂಬಿ, ಪಿಸ್ತಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ 1 ಲೇಯರ್ ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತು 2 ಬ್ರೆಡ್ ಪೀಸಸ್ನ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. 2 ಬ್ರೆಡ್ ಪೀಸಸ್ನ ಆ್ಯಡ್ ಮಾಡಿದ ನಂತರ ಕ್ರೀಮಿ ಟೆಕ್ಸ್ಚರ್ನ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಸಹ ನಾವು ಫಸ್ಟು ಅದರ ಮೇಲೆ ಅಪ್ಲೈ ಮಾಡಿ ಅದಾದ ನಂತರ ಪ್ಯೂರಿ ರೆಡಿ ಮಾಡ್ಕೊಂಡಿರೋದನ್ನು ಸಹ ಮೇಲೆ ಹಾಕ್ತಾಯಿದ್ದೀನಿ. ಪ್ಯೂರಿ ರೆಡಿ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡಿದ ನಂತರ ನಾವೇನು ಬ್ರೆಡ್ ಸ್ಲೈಸಸ್ನ ಪೌಡರ್ ಮಾಡ್ಕೊಂಡಿರ್ತೀವಲ್ವ ಬ್ರೌನಿ ಟೈಪ್ ಪೌಡರ್ಸ್ನ ಅದನ್ನು ಸಹ ಮೇಲೆ ಆ್ಯಡ್ ಮಾಡಿ ನಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ನಟ್ಸು, ಅದನ್ನು ಸಹ ಮೇಲೆ ಗಾರ್ನಿಷ್ ಮಾಡ್ತಾಯಿದ್ದೀನಿ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ಟೇಸ್ಟು ಸಮೇತ ತುಂಬ ಟೇಸ್ಟಿ ಎಮ್ಮಿಯಾಗಿರುತ್ತೆ. ಇದನ್ನು 3 to 4 ಅವರ್ಸ್ ಫ್ರೀಝರಲ್ಲಿ ಇಡೋಣ. 3 to 4 ಅವರ್ಸ್ ಫ್ರೀಝರಲ್ಲಿಟ್ಟು ತಣ್ಣಗಾಗಿರುತ್ತೆ. ಇದನ್ನು ತಣ್ಣಗಾದ ನಂತರ ತೆಗೆದಿಟ್ಟಿದ್ದೀನಿ. ಈಗ ತೆಗೆದಾಗ ಈ ಥರ ಬಂದಿದೆ ನಮಗೆ ಮ್ಯಾಂಗೋ ಬ್ರೆಡ್ ಪ್ಯೂರಿ ಆ್ಯಂಡ್ ಬ್ರೆಡ್ ಪುಡ್ಡಿಂಗ್ ಡೆಸರ್ಟ್ ರೆಡಿಯಾಗಿದೆ. ಈಗ ಒಂದು ಸರ್ವಿಂಗ್ ಬೌಲ್ನ ತೊಗೊಂಡು ಈ ಪೀಸಸ್ನ ಕಟ್ ಮಾಡಿಬಿಟ್ಟು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ಇದು ಫೇವ್ರೇಟು. ಮಕ್ಕಳು ಇದನ್ನು ಹೆಚ್ಚಿನದಾಗಿ ಇಷ್ಟಪಟ್ಟು ತಿಂತಾರೆ. ಬೇಸಿಗೆ ಸಮ್ಮರ್ ಸೀಸನಿಗೆ ಇದೊಂದು ಒಳ್ಳೆ ಡೆಸರ್ಟು. ಮನೆಯಲ್ಲೇ ಮಾಡ್ಕೊಳ್ಳಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಪ್ಲೀಸ್ ಆಗಿ ನಮ್ಮ ಪೇಜನ್ನು ಫಾಲೋ ಮಾಡಿ.